ಹಾಂ, ಆತ್ಮೀಯರೇ ಎಲ್ರಿಗೂ ನಮಸ್ಕಾರ. ಇವತ್ತಿನ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದು ಸಿಪ್ಲಾಡಿನ್ ಅನ್ನುವಂಥ ಒಂದು ಸೊಲ್ಯೂಷನ್ ಬಗ್ಗೆ ಮಾಹಿತಿಯನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ಸ್ನೇಹಿತರೆ. ಇದು ಬಂದುಬಿಟ್ಟು ಸಿಪ್ಲಾಡಿನ ಬ್ರ್ಯಾಂಡ್ ನೇಮ್ ಆಗಿರುತ್ತೆ ಮತ್ತು ಇದರ ಒಂದು ಮಾರ್ಕೆಟಿಂಗ್ ಮಾಡಿರ್ತಕ್ಕಂಥ ಒಂದು ಕಂಪ್ನಿ ಬಂದುಬಿಟ್ಟು ಸಿಪ್ಲಾ. ಮತ್ತು ಇದರ ಒಂದು ಅಂತಂದರೆ ಇದು MRP ಇದರ ಪ್ಯಾಕೇಜ್ ಬಂದುಬಿಟ್ಟು ನಿಮಗೆ 100 ml ಸಿಗುತ್ತೆ. 100 ml ಪ್ಯಾಕೇಜಿಗೆ ನಿಮಗೆ 48-16 ಪೈಸಾ ನಿಮಗೆ ಈ ಒಂದು ಸಿಪ್ಲಾಡಿನ ಮೈಕ್ರೋ ಸೊಲ್ಯೂಷನ್ ಸಿಗ್ತಾ ಹೋಗುತ್ತೆ ಸ್ನೇಹಿತರೆ. ಮತ್ತು ಇದರಲ್ಲಿ ಇರುವಂಥ ಒಂದು ಕಂಟೆಂಟ್ ಬಂದುಬಿಟ್ಟು ಒಂದು ಪೌಡಿನ್ ಐಡಿನ್ ಅನ್ನುವಂಥ ಒಂದು ಕಂಟೆಂಟ್ ಇದರಲ್ಲಿ ನಿಮಗೆ ಸಿಗುತ್ತೆ. ಅದು ಎಷ್ಟು ಪರ್ಸೆಂಟ್ ಇದೆ ಅಂತ ನಾವು ಹೇಳೋದಾದ್ರೆ, ಕಾಂಬಿನೇಷನ್ ಅಥವಾ ಕಾಂಪೋಸಿಷನ್ ಬಂದುಬಿಟ್ಟು ಒಂದು ಪೌಡಿನ್ ಐಡಿನ್ ಬಂದುಬಿಟ್ಟು ನಿಮ್ಗೆ 5% ಸಿಗುತ್ತೆ ವೇಟ್ ಬೈ ವ್ಯಾಲ್ಯೂಮ್. ಸೊ ನಿಮಗೆ ಇದರ ಒಂದು ಇರಲಿರುವಂಥ ಒಂದು ಕಂಟೆಂಟ್ ನೇಮ್ ಪೌಡಿನ್ ಐಡಿನ್ ಸೊಲ್ಯೂಷನ್, ಬ್ರ್ಯಾಂಡ್ ನೇಮ್ ಬಂದುಬಿಟ್ಟು ಸಿಪ್ಲಾಡಿನ್. ಮತ್ತು ಇದು ಬೆನಿಫಿಟ್ಸ್ ಏನು, ಇದರ ಉಪಯೋಗ ಏನು, ಈ ಒಂದು ಸಿಪ್ಲಾಡಿನ ಸೊಲ್ಯೂಷನ್ ನಾವು ಯೂಸ್ ಮಾಡೋದ್ರಿಂದ ಏನಾಗುತ್ತೆ ಅಂದ್ರೆ ಸ್ನೇಹಿತರೆ, ಇದನ್ನು ಹೆಚ್ಚಾಗಿ ಯಾರು ಯೂಸ್ ಮಾಡ್ತಾರೆ ಅಂತಂದರೆ ಈ ಹಾಸ್ಪಿಟಲ್ ಇರ್ತಾರೆ, ದವಾಖಾನೆಗಳಲ್ಲಿ ಹೆಚ್ಚಾಗಿ ಇದನ್ನು ಯೂಸ್ ಮಾಡ್ತಾರೆ. ಅಂತಂದರೆ ಈ ಸರ್ಜರಿಯಿಂದ ಏನಾದರೂ ಇನ್ಫೆಕ್ಷನ್ ಆಗಿತ್ತು, ಗಾಯ ಆಗಿತ್ತು ಅಂದ್ರೆ ಸಹ ಈ ಒಂದು ಸಿಪ್ಲಾಡಿನ್ ಆಯಿಂಟ್ಮೆಂಟನ್ನು ಯೂಸ್ ಮಾಡ್ತಾರೆ. ಮತ್ತು ಏನಾದರೂ ಸ್ಕಿನ್ ಇನ್ಫೆಕ್ಷನ್ ಇತ್ತಂದ್ರೆ, ಮತ್ತು ಇದು ಮೈಕ್ರೋಬಿಸಿಡಲ್ ಸೊಲ್ಯೂಷನ್ ಆಗಿ ಅಂತಂದರೆ ಇದು ಏನಾಗುತ್ತೆ, ಏನಾದರೂ ಒಂದು ಬ್ಯಾಕ್ಟೀರಿಯಾ ಇತ್ತಂದ್ರೆ ಅದು ಏನಾಗುತ್ತೆ ಸಾಯಿಸ್ತದೆ. ಮತ್ತು ಈ ಕಟ್ಸ್, ವುಂಡ್ಸ್, ಬರ್ನ್ಸ್ ಎಲ್ಲ ಆಗಿರ್ತಾವಲ್ಲ ಅದಕ್ಕೂ ಸಹ ಇದನ್ನು ಏನು ಮಾಡ್ತಾರೆ, ಅದನ್ನು ಯೂಸ್ ಮಾಡ್ತಾರೆ. ಮತ್ತು ಟಾಪಿಕಲ್ ಆ್ಯಂಟಿಸೆಪ್ಟಿಕಾಗಿ ಕೆಲಸ ಮಾಡುತ್ತೆ. ಏನಾದರೂ ಗಾಯಗಳಿತ್ತಂದರೆ, ಏನಾದರೂ ಇನ್ಫೆಕ್ಷನ್ ಆಗಿತ್ತಂದ್ರೆ ಇದು ಆ್ಯಂಟಿಸೆಪ್ಟಿಕ್ಕಾಗಿ ಈ ಒಂದು ಪೌಡಿನ್ ಐಡಿನ್ ಸೊಲ್ಯೂಷನ್ ಅಥವಾ ಒಂದು ಸಿಪ್ಲಾಡಿನ್ ಸೊಲ್ಯೂಷನನ್ನು ಕಡಿಮೆ ಮಾಡ್ತಾ. ಮತ್ತು ಡ್ರೆಸ್ಸಿಂಗ್ ಮಾಡೋ ಟೈಮಲ್ಲಿ ಈ ಒಂದು ಸೊಲ್ಯೂಷನ್ ಏನಾಗುತ್ತೆ, ಭಾಳ ಹೆಲ್ಪ್ ಆಗುತ್ತೆ ಅಂತ ಹೇಳ್ತೇನೆ ಸ್ನೇಹಿತರೆ. ಇದರ ಒಂದು ಇಷ್ಟು ಬೆನಿಫಿಟ್ಸ್ಗಳು ನಿಮಗೆ ಸಿಗ್ತಾ ಹೋಗ್ತಾವೆ. ಮತ್ತು ಇದರ ಒಂದು ಸ್ಟೋರೇಜ್ ಬಂದುಬಿಟ್ಟು ಈ ಒಂದು ಸಿಪ್ಲಾಡಿನ್ ಸೊಲ್ಯೂಷನ್ ನೀವು ಸ್ಟೋರೇಜ್ ಮಾಡೋದಾದ್ರೆ ಎಲ್ಲಿ ಮಾಡ್ತೀರಿ ಅಂತ ಹೇಳಿದ್ರೆ, ಒಂದು 30 ಡಿಗ್ರಿ ಸೆಲ್ಸಿಯಸ್ ಒಳಗಡೆ ಈ ಒಂದು ಸಿಪ್ಲಾಡಿನ್ ಸೊಲ್ಯೂಷನ್ ಅನ್ನುವಂಥದ್ದು ನೀವು ಸ್ಟೋರೇಜ್ ಮಾಡಬೇಕಾಗತ್ತೆ. ಮತ್ತು ಒಂದು ಡ್ರೈ ಪ್ಲೇಸಲ್ಲಿ ಇಡಬೇಕಾಗತ್ತೆ. ಮತ್ತೊಂದು ಡಾರ್ಕ್ ಪ್ಲೇಸು, ಯಾವುದಾದ್ರು ಹೇಳ್ತೀನಿ ಒಂದು ಸನ್ಲೈಟ್ ಬೇಡ, ಡಾರ್ಕ್ ಪ್ಲೇಸಲ್ಲಿ ಈ ಒಂದು ಸೊಲ್ಯೂಷನ್ ನೀವು ಇಡಬೇಕಾಗತ್ತೆ ಸ್ನೇಹಿತರೆ. ಮತ್ತು ಇದು ಸೇಫ್ಟಿ ಅಡ್ವೈಸ್ ಏನಪ್ಪ, ಈ ಒಂದು ಪ್ರಾಡಕ್ಟ್, ಈ ಒಂದು ಮೆಡಿಸಿನ್ ಬಂದುಬಿಟ್ಟು ಒಂದೊಂದು ಎಕ್ಸ್ಟರ್ನಲ್ ಯೂಸ್ ಮಾತ್ರ ಇದನ್ನು ಏನು ಮಾಡ್ಬೇಕಪ್ಪ ಅಂದ್ರೆ ನೀವು ಯೂಸ್ ಮಾಡಬೇಕಾಗತ್ತೆ ಈ ಒಂದು ಪೌಡಿನ್ ಐಡಿನ್ ಸೊಲ್ಯೂಷನ್. ಮತ್ತು ಇದನ್ನು ಯೂಸ್ ಮಾಡೋ ಟೈಮಲ್ಲಿ ಇದನ್ನು ಶೇಕ್ ವೆಲ್ ಬಿಫೋರ್ ಯೂಸನ್ನು ಮಾಡಬೇಕಾಗತ್ತೆ. ಮತ್ತು ಇದನ್ನು ಚಿಲ್ಡ್ರನ್ಸಿಂದ ಏನು ಮಾಡಬೇಕಾಗತ್ತೆ, ಈ ಒಂದು ಔಷಧಿಯನ್ನು ಈ ಒಂದು ಸಿಪ್ಲಾಡಿನನ್ನು ದೂರ ಇಡಬೇಕಾಗತ್ತೆ. ಯಾಕಂದರೆ ಸಣ್ಣ ಮಕ್ಕಳೆಲ್ಲ ಔಷಧಿ ತೊಗೊತಿರ್ತಾರೆ, ಅದು ಸಿರಪ್ ಅಂತ ಕುಡಿದು ಬಿಡ್ತಾರೆ. ಅದಕ್ಕಾಗಿ ಏನು ಮಾಡಬೇಕಪ್ಪ ಅಂದರೆ ಈ ಒಂದು ಸಿಪ್ಲಾಡಿನ್ ಅನ್ನುವಂಥದ್ದು ಏನು ಮಾಡಬೇಕಪ್ಪ ಅಂದ್ರೆ ಮಕ್ಕಳಿಂದ ದೂರ ಇಡಬೇಕಾಗತ್ತೆ ಸ್ನೇಹಿತರೆ. ಸೊ ಇದಾಗಿತ್ತು ಇವತ್ತಿನ ಒಂದು ವಿಡಿಯೋ. ಈ ಒಂದು ವಿಡಿಯೋ ನಮಗೆ ಹೆಂಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆತಂದ್ರೆ ಒಂದು ಲೈಕ್ ಮಾಡಿ, ಆದಷ್ಟೊಂದು ವಿಡಿಯೋನ ಶೇರ್ ಮಾಡಿರಿ. ಮತ್ತೊಂದರಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಆರೋಗ್ಯ ನಮ್ಮ ಕೈಯಲ್ಲಿ.